ಬಾರ್ಬರಿಕನ ದಿವ್ಯ ಕಥೆ. ಮಹಾಭಾರತದ ತೆರೆಮರೆಯ ಹೀರೋ ಬಾರ್ಬರಿಕ. ಮಹಾಭಾರತದ ಯುದ್ಧದಲ್ಲಿ ಮಹತ್ವದ ಪಾತ್ರ, ಧರ್ಮ, ಶೌರ್ಯ ಮತ್ತು ತ್ಯಾಗದ ಪ್ರತೀಕವಾಗಿದೆ ಅವನ ಈ ಕಥೆ. ಬಾರ್ಬರಿಕನು ಮಹಾವೀರನಾಗಿದ್ದು ಅವನ ಶಕ್ತಿಯು ಅದ್ವಿತೀಯ. ಆದರೂ ಅವನು ಮಹಾಭಾರತ ಯುದ್ಧದಲ್ಲಿ ಭಾಗವಹಿಸದೆ ಶ್ರೀಕೃಷ್ಣನ ಆಜ್ಞೆಯಂತೆ ತನ್ನ ತಲೆ ಕೊಟ್ಟು ಮಹಾನ್ ತ್ಯಾಗ ಮಾಡಿದ್ದಾನೆ. ಭೀಮನ ಮೊಮ್ಮಗನಾದ ಈ ಬಾರ್ಬರಿಕನು ಮಹಾವೀರನಾದ ಘಟೋತ್ಕಚನ ಮಗ. ಘಟೋತ್ಕಚನು ಭೀಮನ ಮಗ. ಅವನ ತಾಯಿ ಮೌರವಿ ಬಾರ್ಬರಿಕನನ್ನು ಶಕ್ತಿಶಾಲಿಯಾಗಿ ಸಾಕಲು ಬಯಸಿದಳು. ಬಾರ್ಬರಿಕನಿಗೆ ತ್ರಿಲೋಕಿ ವಿದಿತವಾದ 3 ಅಮೋಘ ಬಾಣಗಳು ಇದ್ದವು. ಈ 3 ಬಾಣಗಳಲ್ಲಿ ಅತ್ಯಂತ ವಿಶೇಷ ಶಕ್ತಿಯಿತ್ತು. ಮೊದಲ ಬಾಣ ಯುದ್ಧಭೂಮಿಯಲ್ಲಿ ಇದ್ದ ಶತ್ರುಗಳನ್ನು ಗುರುತಿಸುವ ಶಕ್ತಿ. ಎರಡನೇ ಬಾಣ ಬಾಣಗಳು ಎದುರಾಳಿಗಳನ್ನು ಸಂಹರಿಸುವ ಶಕ್ತಿ ಹೊಂದಿತ್ತು. ಮೂರನೇ ಬಾಣ ಬಾಣಗಳನ್ನು ಹಿಂದಕ್ಕೆ ಕರೆಸಲು ಶಕ್ತಿಯಿತ್ತು. ಅವನು ತ್ರಿಭುವನ ವಿಜಯಿಗೆ ಎಂದು ಹೆಸರಾಗಿದ್ದನು. ಅಂದರೆ ಈ 3 ಬಾಣಗಳ ಸಹಾಯದಿಂದ ಅವನು 3 ಲೋಕವನ್ನು ಜಯಿಸಬಹುದಾಗಿತ್ತು. ಮಹಾಭಾರತ ಯುದ್ಧ ಶುರುವಾಗುವ ಮುನ್ನ ಬಾರ್ಬರಿಕನು ತನ್ನ ತಾಯಿಗೆ ವಚನ ನೀಡಿದ. ನಾನು ಯಾವಾಗಲೂ ದುರ್ಬಲರ ಪರ ಹೋರಾಡುತ್ತೇನೆ. ಇದನ್ನು ಕೇಳಿದ ತಾಯಿ ಅವನಿಗೆ ಆಶೀರ್ವಾದ ನೀಡಿದರು. ಬಾರ್ಬರಿಕನು ತನ್ನ ಅಸ್ತ್ರಶಸ್ತ್ರಗಳನ್ನು ಹಿಡಿದು ಕುರುಕ್ಷೇತ್ರ ಯುದ್ಧಕ್ಕೆ ತೆರಳಲು ಸಿದ್ಧನಾದನು. ಬಾರ್ಬರಿಕನು ಯುದ್ಧಭೂಮಿಗೆ ಹೋದಾಗ ಶ್ರೀಕೃಷ್ಣನು ಅವನ ಶಕ್ತಿಯ ಬಗ್ಗೆ ಕುತೂಹಲದಿಂದ ಕೇಳಲು ಬಯಸಿದನು. ಶ್ರೀಕೃಷ್ಣನು ಅವನನ್ನು ನಿಲ್ಲಿಸಿ ಅವನ ಬಳಿ ಯುದ್ಧದ ನಿಯಮಗಳನ್ನು ಕೇಳಿದ. ಬಾರ್ಬರಿಕನು ಉತ್ತರಿಸಿದನು, ನಾನು ಯಾವಾಗಲೂ ದುರ್ಬಲರ ಪರ ಹೋರಾಡುತ್ತೇನೆ. ಯುದ್ಧದಲ್ಲಿ ಯಾರು ದುರ್ಬಲರಾಗುತ್ತಾರೋ ಅವರ ಪರವಾಗಿ ನಿಲ್ಲುತ್ತೇನೆ. ಈ ಮಾತನ್ನು ಕೇಳಿ ಕೃಷ್ಣನು ಒಂದು ಗಂಭೀರ ತತ್ವವನ್ನು ಅರಿತುಕೊಂಡನು. ಬಾರ್ಬರಿಕನ ಈ ಶಕ್ತಿಯಿಂದ ಯಾವ ದಳ ಹೆಚ್ಚು ಶಕ್ತಿಯುತವಾಗಿದೆಯೋ ಅದು ಹೀಗಾಗಿಯೂ ದುರ್ಬಲಗೊಳ್ಳಬಹುದು. ಹೀಗಾಗಿ ಈ ಯುದ್ಧವನ್ನು ಅವನ ಹಸ್ತಕ್ಷೇಪದಿಂದ ಗೆಲ್ಲುವುದು ಕಷ್ಟ ಎಂದು ಕೃಷ್ಣ ತೀರ್ಮಾನಿಸಿದನು. ಕೃಷ್ಣನು ಬಾರ್ಬರಿಕನ ಶಕ್ತಿಯನ್ನು ಪರೀಕ್ಷಿಸಲು ಒಂದು ಮಾರ್ಗ ಕಂಡುಕೊಂಡನು. ಅವನು ಬಾರ್ಬರಿಕನನ್ನು ಕೇಳಿದನು, ನೀನು ಮಹಾನ್ ಯೋಧನಾಗಿದ್ದೀಯಾ? ನಿನ್ನ ಬಾಣಗಳ ಶಕ್ತಿಗಳ ವಿವರಣೆ ಕೊಡುವೆಯಾ? ಬಾರ್ಬರಿಕನು ಉತ್ತರಿಸಿದ, ನನಗೆ ಕೇವಲ 3 ಬಾಣಗಳು ಸಾಕು. ನಾನು ಈ ಯುದ್ಧವನ್ನು ಒಂದೇ ಕ್ಷಣದಲ್ಲಿ ಮುಗಿಸಬಲ್ಲೆ. ಕೃಷ್ಣನು ಗಂಭೀರವಾಗಿ ಕೇಳಿದನು, ಆಗ ನೀನು ಯಾರ ಪರವಾಗಿ ಹೋರಾಡುತ್ತೀಯಾ? ಬಾರ್ಬರಿಕ ಉತ್ತರಿಸಿದನು, ನಾನು ಯಾವಾಗಲೂ ದುರ್ಬಲರ ಪರ ಹೋರಾಡುತ್ತೇನೆ. ಕೃಷ್ಣನು ತಕ್ಷಣ ಒಂದು ತಂತ್ರ ಕಲ್ಪಿಸಿ ಬಾರ್ಬರಿಕನನ್ನು ಯುದ್ಧದಲ್ಲಿ ಭಾಗವಹಿಸಲು ಅನುಮತಿಸದೆ ತನ್ನ ತಲೆಯನ್ನು ಬಲಿ ನೀಡಲು ಕೇಳಿದರು. ಬಾರ್ಬರಿಕನು ಶ್ರೀಕೃಷ್ಣನ ಪರಮ ಭಕ್ತನಾಗಿದ್ದನು. ನೀನು ಯಾರಿಗೆ ನಿನ್ನ ತಲೆ ಕೊಡುತ್ತೀಯೋ ಅವರ ಕೃಪೆ ಸದಾ ನಿನ್ನ ಮೇಲೆ ಇರುತ್ತದೆ ಎಂದು ಹೇಳಿದನು. ಈ ಮಾತನ್ನು ಅರಿತು ಶ್ರದ್ಧೆಯಿಂದ ಅವನು ತನ್ನ ತಲೆ ಕೊಡುವುದಾಗಿ ಒಪ್ಪಿದನು. ಬಾರ್ಬರಿಕನು ತನ್ನ ತಲೆಯನ್ನು ತ್ಯಾಗ ಮಾಡಲು ಒಪ್ಪಿದಾಗ ಶ್ರೀಕೃಷ್ಣನು ಅವನಿಗೆ ಒಂದು ವರ ನೀಡಿದನು. ನೀನು ಈ ಮಹಾಯುದ್ಧವನ್ನು ತಲೆ ಎತ್ತಿ ನೋಡಬಹುದಾಗಿದೆ. ಆದ್ದರಿಂದ ಬಾರ್ಬರಿಕನ ತಲೆ ಕುರುಕ್ಷೇತ್ರದ ಮೇಲೆ ಒಂದು ಗುಡ್ಡದ ಮೇಲೆ ಇರಿಸಲಾಯಿತು ಮತ್ತು ಅವನು ಪಾಂಡವರು, ಕೌರವರು, ಶ್ರೀಕೃಷ್ಣ ಮತ್ತು ಭೀಷ್ಮನ ಬೃಹತ್ ಯುದ್ಧವನ್ನು ನೋಡಿದನು. ಯುದ್ಧ ಮುಗಿದ ಮೇಲೆ ಶ್ರೀಕೃಷ್ಣನು ಬಾರ್ಬರಿಕನನ್ನು ಕೇಳಿದರು, ಯುದ್ಧದ ನಿಜವಾದ ನಾಯಕ ಯಾರು? ನಿನ್ನ ದೃಷ್ಟಿಯಿಂದ ಯುದ್ಧವನ್ನು ಗೆಲ್ಲಿಸಿದವರು ಯಾರು? ಬಾರ್ಬರಿಕನು ಉತ್ತರಿಸಿದನು, ನಾನು ಎಲ್ಲವನ್ನೂ ನೋಡಿದಾಗ ಪಾಂಡವರು ಅಥವಾ ಕೌರವರು ಯುದ್ಧ ಗೆಲ್ಲಿಸಲಿಲ್ಲ. ನಿಜವಾದ ವಿಜಯಶೀಲ ಶ್ರೀಕೃಷ್ಣನೇ. ಯುದ್ಧಭೂಮಿಯಲ್ಲಿ ಎಲ್ಲೆಲ್ಲೂ ಕೇವಲ ಕೃಷ್ಣನ ಚಕ್ರ ಮತ್ತು ದೇವರುಗಳ ಲೀಲೆಯೇ ನಡೆಯುತ್ತಿದ್ದುದನ್ನು ನಾನು ನೋಡಿದೆ. ಅವನ ಮಾತನ್ನು ಕೇಳಿದ ಶ್ರೀಕೃಷ್ಣನು ಬಾರ್ಬರಿಕನ ತಲೆಯನ್ನು ಒಂದು ಪವಿತ್ರ ಸ್ಥಳದಲ್ಲಿ ಪ್ರತಿಷ್ಠಾಪಿಸಲು ಹೇಳಿದರು. ಈ ಸ್ಥಳವೇ ಇಂದು ರಾಜಸ್ಥಾನದ ಖಟುಶ್ಯಾಮ್ಜಿ ದೇವಾಲಯವಾಗಿದೆ. ಭಕ್ತರು ಬಾರ್ಬರಿಕನನ್ನು ಶ್ಯಾಮ್ ಬಾಬಾ ಎಂದು ಪೂಜಿಸುತ್ತಾರೆ ಮತ್ತು ಬಾರ್ಬರಿಕನ ಆಸ್ತಿಕತೆಯನ್ನು ಮಹಾನ್ ಭಕ್ತಿಯೊಂದಿಗೆ ಆರಾಧಿಸುತ್ತಾರೆ. ಬಾರ್ಬರಿಕನ ಈ ಕಥೆಯಿಂದ ನಮಗೆ ತಿಳಿಯುವ ಪಾಠ: ನಿಜವಾದ ಶಕ್ತಿ ಎಂದರೆ ಸಾಮರ್ಥ್ಯವಲ್ಲ, ಅದನ್ನು ಯೋಗ್ಯ ರೀತಿಯಲ್ಲಿ ಬಳಸುವುದು. ಧರ್ಮಕ್ಕಾಗಿ ಮಾಡಿದ ತ್ಯಾಗ ಸದಾಕಾಲ ಜ್ಞಾಪಕದಲ್ಲಿರುತ್ತದೆ. ಯುದ್ಧದಲ್ಲಿ ನಿಜವಾದ ವಿಜಯ ಅಸ್ತ್ರಶಸ್ತ್ರಗಳಿಂದ ಅಲ್ಲ, ಶ್ರದ್ಧೆ, ಧರ್ಮ ಮತ್ತು ದೇವರ ಅನುಗ್ರಹದಿಂದ ಸಾಧ್ಯ. ಅಂತಿಮ ಮಾತು: ಬಾರ್ಬರಿಕನ ಕತೆ ಮಹಾಭಾರತದ ಒಂದು ಅಪರೂಪದ ಕತೆ ಹಾಗೂ ಇದು ಬಹಳ ಪ್ರಭಾವಶಾಲಿ ಕತೆ. ಅವನು ಅತ್ಯಂತ ಶಕ್ತಿಶಾಲಿ ಯೋಧ ಆಗಿದ್ದರೂ ಶ್ರೀಕೃಷ್ಣನ ಒತ್ತಾಯದಿಂದ ತನ್ನ ತಲೆಯನ್ನು ತ್ಯಾಗ ಮಾಡಿದನು. ಇದು ಭಕ್ತಿ, ಶಕ್ತಿ ಮತ್ತು ತ್ಯಾಗದ ಮಹತ್ವವನ್ನು ಒತ್ತಿ ಹೇಳುವ ಕಥೆಯಾಗಿದೆ. ಜೈ ಶ್ಯಾಮ್ ಬಾಬಾ. ಬಾರ್ಬರಿಕನ ಮಹಾನ್ ತ್ಯಾಗ ಸದಾಕಾಲ ನೆನಪಿನಲ್ಲಿರಲಿ. ಧನ್ಯವಾದಗಳು.